ಹೋಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನಿವತ್ತು ಸಂಜೆಯಿಂದ ಬ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಗಂಟೆಯಿಂದ 10 ಗಂಟೆ ತನಕ ನನ್ನ ರೂಟೀನ್ ಏನೆಲ್ಲ ಇರುತ್ತೆ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ 5 ಗಂಟೆಗೆ ಆಫೀಸಿಗೆ ಹೋಗ್ತಾರೆ. ಅವ್ರು ಡ್ಯೂಟಿಗೆ ಹೋಗೋದ್ರಲ್ಲಿ ಕಾಫಿನ ಮಾಡಿಕೊಟ್ಟೆ. ನಾವೆಲ್ಲ ಕಾಫಿ ಕುಡಿದು ಒಂದು ನಿಮಿಷ ಸ್ವಲ್ಪ ಹೊತ್ತು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಎಷ್ಟೋ ದಿನಗಳ ಆಗೇ ಹೋಗಿತ್ತು ನನ್ನ ಮಗಳನ್ನ ಹೊರಗಡೆ ಕರ್ಕೊಂಡು ಬಂದೆ, ಆದರೆ ಪಾರ್ಕಿಗೆಲ್ಲ ಕರ್ಕೊಂಡು ಬಂದಿರಲಿಲ್ಲ. ತುಂಬ ಚಳಿ ಇರುತ್ತಲ್ವ, ಹಾಗಾಗಿ ಸಂಜೆ ಆಗುವಾಗ ಹೊರಗಡೆ ಕಳಿಸೋದಕ್ಕೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗೋಣ, ಮಕ್ಕಳಿಗೂ ಪಾಪ ಬರೀ ಬೇಜಾರು, ಒಳಗೆ ಇದ್ದರೆ ಏನೂ ಆ್ಯಕ್ಟಿವಿಟೀಸ್ ಇರೋಲ್ಲ ಅಂತ ಕರ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ಕ್ಯಾಂಪಸನ್ನು ನೋಡ್ತಿದ್ದೀರಲ್ಲ, ಇಲ್ಲಿ ಹೈಲು ಥರ ಇರುತ್ತೆ. ಇದು ಕಸ ಹಾಕಲಿಕ್ಕೆ ಅಂತ ಮಾಡಿರೋದು. ಎಷ್ಟು ನೀಟಾಗಿದೆ ನೋಡಿ, ಕಸದ್ದೆಲ್ಲ ಆರಾಮ್ಸಾಗಿ ಹಾಕ್ಬೋದು. ಮತ್ತು ನಾಯಿ ಎಲ್ಲ ಹೋಗಿ ಎಳೆಯೋದು ಆ ಥರ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಅದನ್ನು ಕವರ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನನ್ನ ಮಗಳು ಪಾರ್ಕ್ ನೋಡ್ತಿದ್ದಂಗೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ, ಆಟ ಆಡೋದು ಅಂತ ಗೊತ್ತಾಗೋಯ್ತು ಅವಳಿಗೆ. ಮಕ್ಕಳು ಹಾಗೆ ಪಾಪ ಅವರಿಗೆ ಒಳಗೆ ಇಟ್ಟು ಬೆಳೆಸೋದು ಅಂದರೆ ತುಂಬ ಕಷ್ಟ ಈ ಏಜಲ್ಲಿ. ಸ್ಪೆಷಲಿ ಓದೋ ಮಕ್ಕಳಿಗಾದರೆ ಹೆಂಗೋ ಓದೋದು ಅದು ಇದು ಅಂತ ಇರುತ್ತೆ. ಬಟ್ ಈ ಆಟ ಆಡೋ ಅಂಥ ವಯಸ್ಸಲ್ಲಿ ಒಳಗೆ ಇಟ್ಕೊಂಡು ಬೆಳೆಸೋದು ತುಂಬ ಕಷ್ಟ ಆಗುತ್ತೆ. ಹೊರಗಡೆ ಮಕ್ಕಳ ಜೊತೆಗೆ ಫ್ರೀ ಬಿಟ್ಟರೆ ಅವರು ತುಂಬ ಶಾರ್ಪ್ ಆಗ್ತಾರೆ ಆದಷ್ಟು ಬೇಗ, ಮತ್ತು ಬೇಗ ಎಲ್ಲ ಆ್ಯಕ್ಟಿವಿಟೀಸನ್ನು ಕಲ್ತ್ಕೊಂಡು ಬಿಡ್ತಾರೆ. ಇಲ್ಲಿ ತುಂಬ ಜನ ಮಕ್ಕಳಿದ್ದಾರೆ, ಆದರೆ ಸಂಜೆಗೆ ಪಾರ್ಕಿಗೆ ಈಗ ಹೋಗೋರು ತುಂಬ ಕಡಿಮೆ ಆಗಿದ್ದಾರೆ. ಆ ಚಳಿ ಇರೋದ್ರಿಂದ ಯಾರು ಕೂಡ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಇಷ್ಟಪಡಲ್ಲ. ಅದೇ ಬೇಸಿಗೆಲೆಲ್ಲ ನಾನು ರೆಗ್ಯುಲರಾಗಿ ಹೋಗ್ತಾ ಇದ್ದೆ. ಪಾರ್ಕ್ ಅಂತೂ ತುಂಬ ರಶ್ ಇರ್ತಿತ್ತು. ಇದು ನಮ್ಮ ಮನೆ ಎದುರುಗಡೆ ಇರೋ ಪಾರ್ಕು. ಇಲ್ಲಿ ಜಾಸ್ತಿ ಏನು ಟಾಯ್ಸ್ ಅಂದರೆ ಮಕ್ಕಳು ಆಟ ಆಡುವಂಥ ಟಾಯ್ಸಸ್ ಎಲ್ಲ ಇಲ್ಲ. ಒಂದು ಸ್ವಲ್ಪ ಅಷ್ಟೇ ಇರೋದು. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಮತ್ತೆ ಇನ್ನೊಂದು ಪಾರ್ಕ್ ಸಿಗುತ್ತೆ. ಅಲ್ಲಿ ತುಂಬ ಇದೆ. ಹಾಗೆ ತುಂಬ ಪಾರ್ಕ್ಸ್ ಇದೆ ಇಲ್ಲಿ ಮಕ್ಕಳಿಗಂತ ಆಟ ಆಡಲಿಕ್ಕೆ. ಅಲ್ಲಿ ತುಂಬ ವಿಧವಾದ ಐಟಮ್ಸ್ ಎಲ್ಲ ಇರುತ್ತೆ ಆಟ ಆಡಲಿಕ್ಕಂತ. ಒಂದೊಂದು ಪಾರ್ಕಲ್ಲಿ ಒಂದೊಂದು ನನ್ನ ಮಗಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಆಟ ಆಡೋದು. ಮಕ್ಕಳನ್ನೆಲ್ಲ ನೋಡ್ತಾ ನನ್ನ ಮಗಳಿಗೆ ತುಂಬ ಖುಷಿ. ಎಂಟ್ರಾಗ್ತಾ ಮಾತ್ರ ಸ್ವಲ್ಪ ಡಲ್ ಇರ್ತಾಳೆ, ಆಮೇಲೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಂದರೆ ಫುಲ್ಲು ಖುಷಿ. ಎಲ್ಲ ಮಕ್ಕಳ ಜೊತೆಗೆ ಹೋಗೋದು, ಅಲ್ಲಿ ಇಲ್ಲಿ ಬೀಳೋದು ಏಳೋದು ಎಲ್ಲ ಮಾಡ್ತಾಳೆ. ಒಬ್ಬಳೇ ಒಳಗಿದ್ದಾಗ ಬರೀ ಹಿಂಸೆ ನನಗೆ. ಅದನ್ನು ಮುಟ್ಬೇಡ ಅಂದರೆ ಮುಟ್ಟೋದು, ಬೀಳಿಸೋದು, ಚೆಲ್ಲೋದು, ಇದನ್ನೇ ಮಾಡಿ ಮನೆಯೆಲ್ಲ ಕೆಲಸ ಮಾಡಿ ಹಾಕ್ತಾಳೆ. ಆದರೆ ಹೊರಗಡೆ ಹೋದಾಗ ಅವಳಿಗೆ ಹೊರಗೆ ಬಿಟ್ಟರೆ ಸಾಕು, ನಾನು ಇಲ್ಲ ಅಂದರೂ ಪರವಾಗಿಲ್ಲ, ಅವಳಷ್ಟಕ್ಕೆ ಅವಳು ಆಟ ಆಡ್ಕೊಂಡು ಆರಾಮ್ಸೆ ಇರ್ತಾಳೆ ಆ ಥರ. ಇಲ್ಲಿ ಅಪ್ಪನ ಜೊತೆ ಮಧ್ಯಾಹ್ನ ಎಲ್ಲ ಆಗಾಗ ಬಿಸಿಲು ಬಂದಾಗೆಲ್ಲ ಹೋಗ್ತಿದ್ಲಲ್ಲ, ಅಲ್ಲಿ ಅವ್ರು ಹೇಳ್ತಿದ್ರು ಜಾಸ್ತಿ ಆಟ ಆಡೋಕ್ಕೆ ಇಷ್ಟಪಡೋದೇ ಜೋಕಾಲಿ ಅಂತ ಹೇಳ್ತಿದ್ರು. ನಾನು ಹೌದು ಅಂತ ಸುಮ್ಮನಿದ್ದೆ. ಆದರೆ ಇವತ್ತು ನಾನು ಕರ್ಕೊಂಡು ಬಂದಾಗ ಗೊತ್ತಾಯಿತು. ಅಲ್ಲಿ ಕೂರ್ಸಮ್ಮ ಅಂತ ಹೇಳಿಬಿಟ್ಟು ನನ್ನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ಲು. ನಾನು ನೋಡೋಣ ಏನು ಮಾಡ್ತಾಳೆ ಅಂತ ಕೂರಿಸ್ದೆ ಸತಾಯಿಸ್ತಿದ್ದೆ. ಆದರೆ ಬಿಟ್ಟಿಲ್ಲ, ಕೊನೆಗೂ ಕೂರಿಸ್ಕೊಳ್ಳೇಬೇಕು ಅಂತ ಕೈ ಎಳ್ಕೊಂಡು ಹೋಗಿ ಕೂತ್ಕೊಂಡೇ ಬಿಟ್ಲು.
ನನ್ನ ಮಗಳನ್ನ ಈಗ ವಾಪಸ್ ಮನೆ ಕರ್ಕೊಂಡು ಹೋಗೋದಂತೂ ತುಂಬ ಕಷ್ಟ. ಅವಳು ಬರೋದಕ್ಕೆ ಕೇಳಲ್ಲ, ಬಿದ್ದು ಬಿದ್ದು ಮರ್ತಿದ್ಲು. ಹೆಂಗೋ ಒದ್ದಾಡಿ ಕಷ್ಟಪಟ್ಟು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಬಂದೆ. ಹಸ್ಬೆಂಡ್ ಬೇರೆ ನೈಟ್ ಡ್ಯೂಟಿ ಇದೆ ಅಂತ ಹೇಳಿದರು, ಕೆಲಸ ಎಲ್ಲ ಬೇಗ ಬೇಗ ಆಗಬೇಕು ಅಂತ ಬೇಗ ಬಂದೆ ಮನೆಗೆ. ಇಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ ಟೈಮ್ ಅಂತೆ. ನಾನು ಮನೆಗೆ ಬರ್ತಾ ಮಕ್ಕಳು ಸಿಟೌಟಲ್ಲಿ ಕೂತ್ಬಿಟ್ಟು ಅವ್ರವ್ರದ್ದೇನೋ ಓದ್ಕೊತಾ ಇದ್ದರು. ಇಲ್ಲಿ ಎಲ್ಲ ಮನೆಯಲ್ಲೂ ಮಕ್ಕಳಿರೋದ್ರಿಂದ ಫುಲ್ ಮಕ್ಕಳದ್ದೇ ಏರಿಯಾ ಆಗಿಬಿಟ್ಟಿದೆ. ಮನೆಗೆ ಬಂದೆ, ತುಂಬ ಕೆಲಸ ಇತ್ತು. ನಾನು ಕಾಫಿ ಕುಡಿದು ಹಾಗೆ ಹೋಗಿದ್ದು, ಏನೂ ಕೆಲಸ ಮಾಡಿರಲಿಲ್ಲ. ಬೇಗ ಬೇಗ ಬಂದು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಂದರೆ ಫುಲ್ ಕತ್ಲಾಗಿ ಹೋಗಿಬಿಡುತ್ತೆ, ಚಳಿನೂ ಜಾಸ್ತಿ ಆಗುತ್ತೆ ಅಂತ ಅವಳನ್ನ ಬೇಗ ಕರ್ಕೊಂಡು ಬರೋಣ ಅಂತ ಹೋಗಿದ್ದು. ಬಂದು ಗುಡಿಸೋದು, ದೇವ್ರಿಗೆ ದೀಪ ಹಚ್ಚೋದು, ಇದೆಲ್ಲ ಕೆಲಸ ಇತ್ತು. ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಮತ್ತು ಇನ್ನೇನು ಊಟಕ್ಕೆ ಬರ್ತಾರೆ ಏನೋ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ತಾಯಿದ್ದೆ. ಆದರೆ ಅವ್ರು ಕಾಲ್ ಮಾಡಿ ಹೇಳಿದರು, ಇಲ್ಲ ಇವತ್ತು ಊಟಕ್ಕೆ ಬರ್ತಾ ಇಲ್ಲ, ಬೆಳಿಗ್ಗೆ 4 ಗಂಟೆ ಜಾವಕ್ಕೆ ಬರ್ತೀನಿ, ಏನೋ ಶಿಫ್ಟ್ ವೈಸ್ ಡ್ಯೂಟಿ ಇರುತ್ತೆ ಅವರಿಗೆ, ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂತ. ಅದು ಯಾವುದೋ ಶಿಫ್ಟ್ ಬಂದಿದೆ ಇವತ್ತು, ಬೇಗ ಬರ್ಬೋದು ಮನೆಗೆ ಅಂತ ಅಂದರು. ಇಲ್ಲ ಅಂದರೆ ಅವ್ರು ಮಾರ್ನಿಂಗ್ ಬರ್ತಿದ್ರು ಮನೆಗೆ. ಮತ್ತು ಇವತ್ತು ಬೇಗ ಬರ್ತಾರೆ 4 ಗಂಟೆಗೆ ಅಂತ ಅಂದ್ಬಿಟ್ಟು ಊಟಕ್ಕಿಲ್ಲ ಅಂತ ಬಂದರು. ಸಂಜೆ ಏನೂ ತಿನ್ನೋದಕ್ಕೆ ಇದ್ದಿರಲಿಲ್ಲ. ಹಾಗಾಗಿ ಕಾರ್ನ್ ಇತ್ತು, ಅದನ್ನು ಬೇಯಿಸ್ಬಿಟ್ಟು ಏನಾದರೂ ಕಾರ್ನನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾರ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಬೇಯಿಸಿರೋ ಕಾರ್ನಿಗೆ ಸ್ವಲ್ಪ ಟೊಮೊಟೊ ಈರುಳ್ಳಿನ ಹಾಕಿ ಸ್ವಲ್ಪ ಚಾಟ್ ಮಸಾಲ ಪೆಪ್ಪರ್ ಪೌಡ್ರೆಲ್ಲ ಹಾಕಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ಅಂತ ಅಂದ್ಬಿಟ್ಟು ಇದನ್ನೇ ಮಾಡಿಕೊಂಡು ತಿಂದೆ. ಯೂಶ್ವಲಿ ಸಂಜೆ ಹಾಗೆ ನಾನು ಏನಾದರೂ ಮಾಡ್ತೀನಿ ಸ್ನ್ಯಾಕ್ಸಿಗಂತ, ಇಲ್ಲ ಅಂದರೆ ಬೆಳಿಗ್ಗೆ ದೋಸೆ ಆದರೂ ಇದ್ದರೆ ಅದನ್ನು ಆದರೂ ಮಾಡ್ಕೊಂಡು ತಿಂತೀನಿ. ಆದರೆ ಕಾರ್ನು ತಂದಿದ್ದು ತುಂಬ ದಿನ ಆಯಿತು, ಮತ್ತು ಅದನ್ನು ಇಟ್ಟರೆ ಸುಮ್ಮನೆ ಹಾಳಾಗುತ್ತೆ, ಬೇಡ ಅಂತ ಇದನ್ನೇ ಮಾಡ್ಕೊಂಡು ತಿನ್ನೋಣ, ಮತ್ತು ಚಟಪಟ ಅಂತ ಆಗೋಗ್ಬಿಡುತ್ತೆ, ತಿನ್ನೋಕ್ಕೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಚಳಿಗೆ ಚೆನ್ನಾಗಿರುತ್ತೆ ಅಂತ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳಿಗೆ ಅನ್ನ ಅಂದ್ಬಿಟ್ಟು ಇದೆಲ್ಲ ಚೆನ್ನಾಗಿ ಸೇರುತ್ತೆ. ಇದಂದರೆ ತುಂಬ ಇಷ್ಟ ಅವಳಿಗೆ. ಸ್ವಲ್ಪ ಖಾರವಾಗಿ ಏನಾದರೂ ಮಾಡಿಕೊಟ್ರೆ ತಿಂತಾಳೆ, ಅದೇನೂ ಸಮಸ್ಯೆ ಇಲ್ಲ. ಆದರೆ ಊಟ ಮಾಡೋದಕ್ಕೆ ಮಾತ್ರ ತುಂಬ ಹಿಂಸೆ ಕೊಡ್ತಾಳೆ. ಮಧ್ಯಾಹ್ನ ಅಂತೂ ಒಂದು ತುತ್ತು ಅನ್ನ ತಿಂದಿರಲಿಲ್ಲ. ನಾನು ಇನ್ನು ಸಂಜೆಗಾದರೂ ಏನಾದರೂ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ಆದರೆ ಇಂಥದ್ದೆಲ್ಲ ಸ್ನ್ಯಾಕ್ಸ್ ಕೊಟ್ಟರೆ ಚೆನ್ನಾಗಾಗುತ್ತೆ, ಅವಳಿಗೆ ಇಷ್ಟಪಟ್ಟು ತಿಂತಾಳೆ. ಬಟ್ ಊಟನೇ ಮಾಡಲ್ಲ. ಇದೇನೇ ತಿಂದರೂ ಒಂದು ಸ್ವಲ್ಪ ಊಟ ಮಾಡ್ದಂಗೆ ಆಗಲ್ಲ. ಊಟ ಮಾಡಿದ್ರೇ ಸ್ವಲ್ಪ ಶಕ್ತಿ ಇರುತ್ತೆ, ಏನೋ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ. ಸರಿ, ಮಧ್ಯಾಹ್ನ ಅಂತೂ ಊಟ ಮಾಡಿರಲಿಲ್ಲ. ನಾನು ಬರೀ ಟೊಮೊಟೊ ಸಾರಷ್ಟೇ ಮಾಡಿದ್ದೆ. ಏನಾದರೂ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಆ ಹೋಳಾದರೂ ಅಟ್ಲೀಸ್ಟ್ ತಿನ್ನೋಳು. ಇವತ್ತು ಅದನ್ನು ಮಾಡಿರಲಿಲ್ಲಲ್ಲ, ಪ್ಲೈನ್ ಸಾರಲ್ಲಿ ಏನು ಊಟ ಮಾಡಲ್ಲ. ಹಾಗಾಗಿ ದೋಸೆನೇ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಈ ದೋಸೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಾದರೂ ಸರಿ ಅಥವಾ ಇನ್ಯಾವುದಾದ್ರು ಮಧ್ಯದಲ್ಲಿ ಈ ಥರ ಕೊಡೋದಾದರೂ ಅದಕ್ಕೇ ಒಂದು ಮೊಟ್ಟೆ ಹಾಕಿಬಿಟ್ಟು ಸ್ವಲ್ಪ ಪೆಪ್ಪರ್ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನೇ ಆಮ್ಲೆಟ್ ಥರ ಮಾಡಿಕೊಡ್ತೀನಿ. ದೋಸೆ ಮೇಲೇ ಮೊಟ್ಟೆ ಹಾಕಿಬಿಟ್ಟು ಮಾಡಿಕೊಡ್ತೀನಿ. ಇದವಳು ಇಷ್ಟಪಟ್ಟು ತಿಂತಾಳೆ. ಮತ್ತು ಬೆಳಿಗ್ಗೆ ಒಳ್ಳೆ ಪ್ರೋಟೀನ್ ಇರುತ್ತಲ್ವ ಅಂತ ಇದನ್ನು ಆ ಥರ ಮಾಡ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನಾನು ನೈಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ ಮಕ್ಕಳಿಗೆ. ಇದು ಲಂಚ್ ಬಾಕ್ಸಿಗೆಲ್ಲ ಹಾಕ್ಕೊಡೋದಾದರೂ ತುಂಬ ಬೇಗ ಕ್ವಿಕ್ಕಾಗಿ ಹೋಗಿಬಿಡುತ್ತೆ. ಒಂದ್ಸತಿ ಆಮ್ಲೆಟು, ಒಂದ್ಸತಿ ದೋಸೆ ಈ ಥರ 2 ಹಾಕೋ ಕಷ್ಟ ಆದರೆ ಜಸ್ಟ್ ಈ ಥರ ಆದರೂ ಮಾಡಿಕೊಡ್ಬೋದು. ಅಂದರೆ ಮಕ್ಕಳಿಗೆ ಸಿಗೋ ಒಂದು ಪೋಷಕಾಂಶದಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಲ್ಲ. ಹಾಗಾಗಿ ನಾನು 2-3 ದಿನ ಆಯಿತು ಮೊಟ್ಟೆ ಇದ್ದಿರಲಿಲ್ಲ. ನಂದು ವಾರ ಅಂತೆಲ್ಲ ಇದ್ದಾಗ ಅವಳಿಗೇನು ತಿನ್ನೋಕ್ಕೆ ಕೊಡಲ್ಲ. ಸೊ ಇವತ್ತು ಈ ಥರ ಮಾಡಿಕೊಟ್ಟೆ. ಹಾಗೆ ಅವಳದು ಊಟ ಆಯಿತು, ನಾನು ಊಟ ಮಾಡಿದೆ. ಅವಳು ದೋಸೆ ಅರ್ಧಂಬರ್ಧ ತಿಂದುಬಿಟ್ಲು. ಸಾಕು, ಅವಳು ಎಷ್ಟು ತಿಂತಾಳೋ ಅಷ್ಟು ಸಾಕು ಅಂತ ಬಿಟ್ಬಿಟ್ಟೆ. ಊಟದ ವಿಷಯದಲ್ಲಿ ತುಂಬ ಬಲವಂತ ಮಾಡಿ ಏನೂ ತಿನ್ಸಲ್ಲ ನಾನು ಅವಳಿಗೆ. ಅವಳು ಬೇಕು ಅಂದರೆ ತಿಂತಾಳೆ ಅಷ್ಟೇ, ಅದೇ ಥರ ಇರೋ. ಹಾಗೆ ನಾನು ಬೇಗ ಊಟ ಎಲ್ಲ ಮಾಡಿದೆ. ಏನು ಬೆಳಿಗ್ಗೆದೇ ಅನ್ನ ಮತ್ತು ಸಾಂಬಾರು ಇತ್ತು, ಅಷ್ಟನ್ನೇ ಹಾಕ್ಕೊಂಡು ಊಟ ಮಾಡಿದೆ. ಇನ್ನು ಮತ್ತು ಮಾಡ್ಕೊಳ್ಳೋಕ್ಕೆಲ್ಲ ಹೋಗಿಲ್ಲ. ಒಬ್ಬರಿಗೆ ಅಂತ ಏನು ಮಾಡ್ಕೊಳ್ಳೋದು, ಬರೀ ಬೇಜಾರು. ಮನೆ ತುಂಬ ಜನ ಇದ್ದರೆ ಮಾಡೋದೊಂಥರ ಖುಷಿ ಅನಿಸುತ್ತೆ. ಇಲ್ಲಿ ಯಾರೂ ಇಲ್ಲ ಅಂತ ಮಾಡಿಲ್ಲ. ನಾನು ನನ್ನ ಕೆಲಸ ಉಂಟು ಅಂತ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೆ. ಇವಳು ನೋಡಿದ್ರೆ ಹಿಂದ್ಗಡೆಯಿಂದ ಆ ಉಳಿದಿರೋ ಅನ್ನನ ತಗೊಂಡು ಸೌಂಟಲ್ಲಿ ತಿಂತಾ ಇದ್ದಾಳೆ. ಯಾರು ನಂಬಲ್ಲ ಹೇಳಿದ್ರೆ, ಮಧ್ಯಾಹ್ನ ಬಟ್ಲಿಗೆ ಅನ್ನ ಹಾಕ್ಕೊಟ್ರೆ ಊಟ ಮಾಡಲಿಲ್ಲ. ಈಗ ನೋಡಿ ಇದೇನೋ ಹೊಸ ವೇಷ ಮಾಡಿಕೊಂಡು ಅವಳೇ ಸೌಂಟಲ್ಲೇ ತಿಂತಿದ್ದಾಳೆ.
ಮಕ್ಳು ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ. ಏನಾದರೂ ನಾವು ಕೊಡಿಸಿದ್ರು ನಾವು ಕೇಳಿದ್ರು ಅವ್ರಿಗೆ ಅದು ಇಷ್ಟ ಆಗಿರಲ್ಲ. ನಮ್ಮ ಮನೇಲಿ ಏನೋ ಒಂದು ಫುಡ್ ಮಾಡಿದ್ರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ಯಾರ್ದೋ ಮನೆಗೆ ಹೋದಾಗ ಅದನ್ನು ತುಂಬ ತಿಂದುಬಿಡೋದು, ಅಥವಾ ಬೇರೆ ಯಾರ್ದೋ ಮಕ್ಳದ್ದು ಆಟ ಸಾಮಾನನ್ನು ತುಂಬ ಇಷ್ಟಪಟ್ಬಿಡೋದು, ಇದೆಲ್ಲ ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಲ್ಲ ಅಂತ ಸುಮ್ಮನೆ ಇರಬೇಕು. ನನ್ನ ನೈಟ್ ಎಲ್ಲ ಕೆಲಸ ಆದ್ರ ಮೇಲೆ ನಾನು ಇದು ಕೌಂಟರ್ ಟಾಪ್ ಒರೆಸಿರೋಂಥ ಮ್ಯಾಟನ್ನು ಮತ್ತು ಸ್ಕ್ರಬ್ಬರನ್ನೆಲ್ಲ ಒಂದು ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಅದನ್ನು ಹಾಗೆ ಇಟ್ಬಿಡ್ತೀನಿ. ಇದನ್ನು ನಾನು ಫಸ್ಟಿಂದ ಮಾಡ್ಕೊಂಡು ಬಂದಿರುವಂಥ ಅಭ್ಯಾಸ. ಈ ರೀತಿ ನೀವು ಕೂಡ ಮಾಡಿ, ಯಾಕಂದರೆ ತುಂಬ ಕೀಟಾಣುಗಳೆಲ್ಲ ಇರುತ್ತೆ, ತುಂಬ ಎಲ್ಲ ರಫ್ ಯೂಸ್ ಮಾಡಿರ್ತೇವೆ. ತಣ್ಣೀರಿಂದ ತೊಳೆದು ಮಾತ್ರಕ್ಕೆ ಅದಷ್ಟು ಕ್ಲಿಯರ್ ಆಗಲ್ಲ. ಹಾಗಾಗಿ ಸ್ವಲ್ಪ ನಾನು ಬಿಸಿನೀರು ಹಾಕಿ ತೊಳಿತೀನಿ. ಇಲ್ಲ ತುಂಬ ಟೈಮ್ ಇದೆ ಅಂತಂದರೆ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ವಾಶ್ ಮಾಡಿ ಹಾಕ್ತೀನಿ. ಇಲ್ಲ ಟೈಮ್ ಇಲ್ಲ ಅಂತ ಅಂದರೆ ಜಸ್ಟ್ ಈ ಥರ ಆದರೂ ಮಾಡ್ತೀನಿ. ಒಂದು 2 ದಿನಕ್ಕೆ ಒಂದು ಸತಿ ಆದರೂ ಸಿಂಕಿಗೆ ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಬಿಟ್ಟು ಹಾಕ್ತೀನಿ. ಅಷ್ಟು ಮಾಡಿದ್ರೆ ಸಿಂಕ್ ಸ್ವಲ್ಪ ಸ್ಮೆಲ್ ಬರಲ್ಲ ಮತ್ತು ಬ್ಲಾಕ್ ಎಲ್ಲ ಆಗಲ್ಲ, ಕ್ಲಿಯರ್ ಆಗುತ್ತೆ ಅಂತ. ಹಾಗೆ ರಾತ್ರಿ ಎಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಮನೆಯನ್ನೆಲ್ಲ ಗುಡಿಸಿ ನೀಟ್ ಮಾಡಿಟ್ಟು ಮಲ್ಕೊಳ್ತೀನಿ. ಯಾಕಂದರೆ ಬೆಳಿಗ್ಗೆ ಮತ್ತೆ ಫ್ರೆಶ್ ಅನಿಸ್ಬೇಕು, ಮತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲ್ಕೊಳ್ಳೋದು. ಏನಾದರೂ ಇಟ್ಟರೆ ಬೆಳಿಗ್ಗೆ ಆ ಮೆಸ್ಸಿ ಅಡುಗೆ ಮನೆನ ನೋಡಿ ಮತ್ತೆ ಏನೂ ಮಾಡೋದಕ್ಕೆ ಇಷ್ಟಪಡಲ್ಲ. ಹಾಗೆ ನಾಳೆ ಬೆಳಿಗ್ಗೆಗೆ ಹೆಸರು ಕಾಳು ದೋಸೆನ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಅರ್ಧ ಲೋಟದಷ್ಟು ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಅದಕ್ಕೇನೆ 1/4 ಲೋಟದಷ್ಟು ಅಕ್ಕಿನ ಹಾಕಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಇದು ಬೆಳಿಗ್ಗೆ ಮುಂಚೆ ಇದನ್ನು ರುಬ್ಬಿ ದೋಸೆ ಮಾಡೋದು. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ, ಅದು ಯಾವ ರೀತಿ ಮಾಡೋದು, ಏನು ದೋಸೆ ಅಂತ. ತುಂಬ ಚೆನ್ನಾಗಾಗುತ್ತೆ, ನೀವು ಕೂಡ ಟ್ರೈ ಮಾಡ್ಬೋದು ಅದನ್ನು. ಹಾಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ.